ಸರ್ಕಾರಿ ಜಮೀನುಗಳನ್ನ ನುಂಗಿ ಇಶಾ ಫೌಂಡೇಶನ್ ಕಳ್ಳಾಟ. ನಮ್ಮ ಪ್ರಾಪರ್ಟಿ ಡ್ಯಾಮೇಜ್ ಮಾಡಬಾರ್ದು, ನೀವು ಯಾಕೆ ಬಂದಿರೋ ಅದು ಮಾಡ್ಕೊಂಡು ಸೈಲೆಂಟ್ ಆಗಿ ಹೋಗ್ಬೇಕಷ್ಟೇ, ಏನು ಒಳಗಡೆ ಸೌಂಡ್ ಮಾಡಬಾರ್ದು. ಸೌಂಡ್ ಮಾಡೋದಂತಲ್ಲ, ನಾವು ನಮ್ಮ ಕಷ್ಟಗಳನ್ನ ಹೇಳಕ್ ಬಂದಿರೋದು. ಪ್ರತಿದಿನ ನೀವು ಆರಾಮ್ ನೋಡ್ಕೊಂಡು ಗಾಡಿ 100 ಬರ್ತಾರೆ, ಅಲ್ಲಿ ಸೌಂಡ್ ಮಾಡ್ತಾರೆ, ಅವಾಗ ರೈತರಿಗೆ ಮತ್ತು ಉದ್ಯೋಗಗಳಿಗೆ ತೊಂದರೆ ಆಗಲ್ವಾ? ನಿಮ್ಗೊಂದರೆ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ರೆ ಗೋಮಾಳವನ್ನು ಬಿಟ್ಟಿಲ್ಲ, ಅರಣ್ಯ ಭೂಮಿಯನ್ನು ಬಿಟ್ಟಿಲ್ಲ. ಸರ್ಕಾರಿ ಸ್ವತ್ತಿನಲ್ಲಿ ರಸ್ತೆ ಮಾಡಿ ಟೋಲ್ ಕೀಳ್ತಿದ್ಯಾ ಈಶಾ ಫೌಂಡೇಶನ್ ಅವರು ಒಂದು ದೊಡ್ಡ ದಂಧೆ ಸ್ಟಾರ್ಟ್ ಮಾಡಿ ಟೋಲ್ ಕಲೆಕ್ಷನ್ ಮಾಡಿ ಬರೋ ಹೋಗೋ ಜನಗಳಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಆಗಿ ದಂಧೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಈಶಾ ಸಂಸ್ಥೆಯಿಂದ ನಿತ್ಯ ನರಕ ನೋಡ್ತಿದ್ದಾರಂತೆ ಸ್ಥಳೀಯರು. ಈಶಾ ಫೌಂಡೇಶನ್ ವಿರುದ್ಧ ಸಾವಿರಾರು ಜನರ ಪ್ರತಿಭಟನೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಬಳಿ ಇಶಾ ಫೌಂಡೇಶನ್ ವತಿಯಿಂದ ನಿರ್ಮಾಣಗೊಂಡಿರುವ ಆದಿಯೋಗಿ ಇಶಾ ಕೇಂದ್ರ ಪ್ರಖ್ಯಾತ ಪ್ರವಾಸಿ ತಾಣವಾಗಿ ಬದಲಾಗ್ತಿದೆ. ದಿನೇ ದಿನೇ ಇಲ್ಲಿಗೆ ಭೇಟಿ ಕೊಡುತ್ತಿರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಪ್ರತಿನಿತ್ಯ ಸಾಯಂಕಾಲ ನಡೆಯುವ ಲೇಸರ್ ಶೋ ನೋಡೋದಕ್ಕಂತೂ ಸಾವಿರ ಭಕ್ತರು ಇಲ್ಲಿ ಬರುತ್ತಿದ್ದಾರೆ. ಆದರೆ ಈ ಇಶಾ ಫೌಂಡೇಶನ್ ವಿರುದ್ಧ ಇದೀಗ ಸಾಲು ಆರೋಪಗಳು ಕೇಳಿ ಬಂದಿದ್ದು, ಸಾವಿರಾರು ಮಂದಿ ಇಶಾ ಫೌಂಡೇಶನ್ ಪ್ರವೇಶ ದ್ವಾರದ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸರ್, ಈಗ ನೋಡಿ, ಒಂದು ನೀವು ಪ್ರತಿಭಟನೆ ಮಾಡಕ್ಕೆ ಒಳಗಡೆ ಅವಕಾಶ ಕೊಡೋದಿಲ್ಲ. ಇವತ್ತು ಪ್ರೈವೇಟ್ ಲ್ಯಾಂಡ್ ಆದ್ರೆ ನಾವು ಖಂಡಿತ ಆ ಕಡೆಯಿಂದ ಬಂದು ಅಲ್ಲಿ ಕುತ್ಕೊಂತೀವಿ, ಒಬ್ಬರು ಒಳಗಡೆ ನಾವು ಅವಕಾಶ ಕೊಡೋದಿಲ್ಲ. ಈಗ ಪ್ರತಿಭಟನೆ ಮಾಡ್ತೀವಿ, ಪ್ರತಿಭಟನೆ ಮಾಡಿ ಎಚ್ಚರಿಕೆ ಕೊಟ್ಟು ಮನವಿ ಕೊಟ್ಟು ಹೋಗ್ತೀವಿ. ಇದಕ್ಕೆ ನೀವು ಸ್ಪಂದಿಸಿದ್ರೆ ನಾವು ಹೋರಾಟ ಮುಗಿಸ್ಕೊಂಡು ಹೋಗ್ತೀವಿ. ಇಲ್ಲ, ಇದು ನಮ್ಮ ಖಾಸಗಿ ಲ್ಯಾಂಡು, ಪ್ರೈವೇಟ್ ಲ್ಯಾಂಡು, ನಾವು ಅಲ್ಲಿ ಹೋರಾಟ ಮಾಡಕ್ ಬಿಡೋದಿಲ್ಲ ಅಂದ್ರೆ ನಾವು ಅಲ್ಲಿ ಸರ್ಕಾರಿ ರಸ್ತೆ ಇದೆ, ಆ ಕಡೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತೀವಿ, ಒಬ್ಬರು ಹೊರಗಡೆ ಬಿಡೋದಿಲ್ಲ. ಎಸ್ ವೀಕ್ಷಕರೇ, ಸದ್ಗುರು ಅಂತಲೇ ಕರೆಸಿಕೊಳ್ಳೋ ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ ವಿರುದ್ಧ ಆವಲಗುರ್ಕಿ ಸುತ್ತಮುತ್ತಲಿನ ಹಳ್ಳಿಯ ರೈತರು ಸಿಡಿದೆದ್ದಿದ್ದಾರೆ. ಇಶಾ ಫೌಂಡೇಶನ್ ಪ್ರವೇಶ ದ್ವಾರದ ಎದುರು ಜಮಾಯಿಸಿದ ಸಾವಿರಾರು ಹೋರಾಟಗಾರರು ಮತ್ತು ರೈತರು ಇಶಾ ಫೌಂಡೇಶನ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೊತೆಗೆ ಇಶಾ ವಿರುದ್ಧ ಭೂಗಳ್ಳತನದ ಗಂಭೀರ ಆರೋಪವನ್ನ ಕೂಡ ಮಾಡಿದ್ದಾರೆ. ನಮ್ಮ ಪ್ರಾಪರ್ಟಿ ಡ್ಯಾಮೇಜ್ ಮಾಡಬಾರ್ದು, ನೀವು ಯಾಕೆ ಬಂದಿರೋ ಅದು ಮಾಡ್ಕೊಂಡು ಸೈಲೆಂಟ್ ಆಗಿ ಹೋಗ್ಬೇಕಷ್ಟೇ, ಏನು ಒಳಗಡೆ ಸೌಂಡ್ ಮಾಡಬಾರ್ದು. ಖಂಡಿತ ಸರ್, ಸೌಂಡ್ ಮಾಡೋದಂತಲ್ಲ, ನಾವು ನಮ್ಮ ಕಷ್ಟಗಳನ್ನ ಹೇಳಕ್ ಬಂದಿರೋದು. ಪ್ರತಿದಿನ ನೀವು ಆರಾಮ್ ನೋಡ್ಕೊಂಡು ಗಾಡಿ 100 ಬರ್ತಾರೆ, ಅಲ್ಲಿ ಸೌಂಡ್ ಮಾಡ್ತಾರೆ, ಅವಾಗ ರೈತರಿಗೆ ಮತ್ತು ಉದ್ಯೋಗಗಳಿಗೆ ತೊಂದರೆ ಆಗಲ್ವಾ? ನಿಮ್ಗೊಂದರೆ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ರೆ ನಿಮಗೆ ತೊಂದರೆ ಆಗುತ್ತೆ. ನೋಡಿ, ನಾವು ನಿಮ್ಮ ಖಾಸಗಿ ಆಸ್ತಿಗೆ ಡ್ಯಾಮೇಜ್ ಮಾಡೋದಿಲ್ಲ, ಸಮಸ್ಯೆ ಮಾಡೋದಿಲ್ಲ. ಏನ್ ಪ್ರತಿಭಟನೆ, ಒಂದು ಅರ್ಧ ಗಂಟೆ, ಒಂದು ಮುಕ್ಕಾಲು ಅವರ್ ಏನ್ ಪ್ರತಿಭಟನೆ ಇದೆ ಆ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ, ಇವರು ಮನವಿಯನ್ನ ಸ್ವೀಕರಿಸ್ತಾರೆ, ನಿಮ್ಗೊಂದು ಮನವಿಯನ್ನ ಕೊಡ್ತಾರೆ, ನಾವೊಂದು ಕಾಲಾವಕಾಶ, ಒಂದು ಗಡುವನ್ನ ಕೊಡ್ತೀವಿ. ಆ ಗಡುವಲ್ಲೇ ನೀವು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಮುಂದೆ ಉಗ್ರ ಹೋರಾಟ ಆಗುತ್ತೆ. ಇಶಾ ಫೌಂಡೇಶನ್ಗೆ ಹೋಗಲು ಸರ್ಕಾರಿ ಗೋಮಾಳ, ಅರಣ್ಯ, ಗೋಕಾಡುಗಳನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಸರ್ಕಾರಿ ಸರ್ವೆ ನಂಬರ್ಗಳಾದ ಅವಲಗುರ್ಕಿ ಗ್ರಾಮದ ಸರ್ವೆ ನಂಬರ್ 174ರಲ್ಲಿ 4 ಎಕರೆ 23 ಗುಂಟೆ, ಸರ್ವೆ ನಂಬರ್ 175ರಲ್ಲಿ 1 ಎಕರೆ 37 ಗುಂಟೆ, ಕವರ್ನಹಳ್ಳಿ ಸರ್ವೆ ನಂಬರ್ 137ರಲ್ಲಿ 19 ಗುಂಟೆ, ಸರ್ವೆ ನಂಬರ್ 123ರಲ್ಲಿ 1 ಎಕರೆ 18 ಗುಂಟೆ ಜಮೀನಿನಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣವನ್ನ ಮಾಡಲಾಗಿದೆ. ಸರ್ಕಾರಿ ಸ್ವತ್ತಿನಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಿ ಅದಕ್ಕೆ ಸ್ಥಳೀಯರು ಸೇರಿದಂತೆ ಪ್ರವಾಸಿಗರ ವಾಹನಗಳಿಗೆ ಟೋಲ್ ಸಂಗ್ರಹವನ್ನ ಮಾಡ್ತಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇವತ್ತು ಈಶಾ ವಿರುದ್ಧ ನಮ್ಮ ಸುತ್ತಮುತ್ತ ಒಂದು 50-60 ಹಳ್ಳಿಗಳವರು ಸುಮಾರು 1000ಕ್ಕೂ ಹೆಚ್ಚು ಜನ ಧರಣಿ ಮಾಡೋ ಮುಖಾಂತರ ಈಶಾ ಫೌಂಡೇಶನ್ ಅಕ್ರಮಗಳ ಬಯಲಿಗೆಳೆಯೋ ಮುಖಾಂತರ ಇವತ್ತು ನಾವೆಲ್ಲ ಮುಖಂಡರೆಲ್ಲ ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಏನು ಪ್ರತಿಭಟನೆ ಮೂಲ ಅಂದರೆ, ಈಶಾ ಫೌಂಡೇಶನ್ ಅಂತ ಸ್ಥಾಪನೆ ಆದಾಗ 2020ರಲ್ಲಿ ಕೋವಿಡ್ ಇತ್ತು. ಅವಾಗ ಯಾರು ಜನ ತಾಲೂಕು ಆಫೀಸ್ ಕಡೆ ಮುಖ ಹಾಕ್ತಾ ಇರಲಿಲ್ಲ. ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ಅಂತ ಹೇಳ್ಬಿಟ್ಟು ಅಕ್ರಮ ದಾಖಲೆಗಳನ್ನ ಸೃಷ್ಟಿ ಮಾಡಿ ರೆಕಾರ್ಡ್ ರೂಮಲ್ಲಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ರೆಕಾರ್ಡ್ ರೂಮು ಅವ್ರ ಕೈಯಲ್ಲಿ ಕಟ್ಸ್ಕೊಂಡು ಅವ್ರ ಹೆಸರು ಬೋರ್ಡಲ್ಲಿ ಅವ್ರ ಹೆಸರು ಹಾಕ್ಸಿ
ಇವತ್ತು ಅಕ್ರಮವಾಗಿ ದಾಖಲೆಗಳು ಸೃಷ್ಟಿ ಮಾಡಿ ರೈತರನ್ನ ಯಾರನ್ನು 3 ಗಂಟೆವರೆಗೂ ಒಳಗಡೆ ಎಂಟ್ರಿ ಕೊಡದೆ ಬರೀ ಈಶಾ ಕೆಲಸ ಮಾಡಿಕೊಂಡು ಅಕ್ರಮವಾಗಿ ಬೆಟ್ಟ ಗುಡ್ಡಗಳನ್ನ ಕಾಡು ಅರಣ್ಯ ನಾಶಪಡಿಸಿ ಜಲಮೂಲಗಳನ್ನೆಲ್ಲ ಮುಚ್ಚಾಕಿ ಇವತ್ತು ಈಶಾ ಒಂದು ಸಮಸ್ಯೆನ ಇಲ್ಲಿ ತಂದಿಟ್ಟು ರೈತರಿಗೆ ಈ ಭಾಗದ ಸಾರ್ವಜನಿಕರಿಗೆ ಇನ್ನಿಲ್ಲದಂಥ ಆಘಾತಗಳು ತೊಂದರೆಗಳು ಅನುಭವಿಸುವಂಥ ಪರಿಸ್ಥಿತಿ ಉದ್ಭವ ಆಗೈತೆ. ಅದೇ ರೀತಿ ಲೇಸರ್ ಲೈಟ್ ಅಂತ ಹೇಳ್ಬಿಟ್ಟು ರಾತ್ರಿ 7 ಗಂಟೆ 15 ನಿಮಿಷಕ್ಕೆ ಲೇಸರ್ ಲೈಟು ಆನ್ ಮಾಡ್ತಾರೆ. ಆ ಲೈಟ್ ನೋಡೋದಕ್ಕೋಸ್ಕರ ಎಲ್ಲಿಲ್ದ ಜನ ಬಂದು ಈ ನಮ್ಮ ಹಳ್ಳಿಗಳಲ್ಲಿ ಏಕಾಏಕಿ ಗಾಡಿಗಳು ಬರೋದ್ರಿಂದ 10-15 ಕಿಲೋಮೀಟರ್ ಟ್ರಾಫಿಕ್ ಜಾಮಿಂದ ನಾವು ತೋಟಗಳ ಕಡೆ ಓಡಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಆಂಬುಲೆನ್ಸ್ಗಳು ಅರ್ಜೆಂಟಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಬರೋಕ್ಕಾಗ್ತಾ ಇಲ್ಲ ಹೋಗೋಕ್ಕೆ ಬರೋದಕ್ಕೆ. ಈ ವೆಹಿಕಲ್ಲಿಂದ ಸುಮಾರು ಪ್ರಾಣಾಪಾಯಗಳು ಸಂಭವಿಸಿದ್ದು ಇದೆಲ್ಲ ಜಗಜ್ಜಾಹೀರಾಗಿದೆ. ಇನ್ನು ಈ ಬಗ್ಗೆ ಸ್ಥಳೀಯರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತಕ್ಕೆ ದೂರುಗಳು ಕೂಡ ಬಂದಿದ್ವು. ಇದರಿಂದ ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ರಸ್ತೆ ತೆರವು ಮಾಡಲು ನೋಟಿಸ್ ಕೂಡ ಜಾರಿಯನ್ನ ಮಾಡಿದ್ದಾರೆ. ಆದರೂ ಈಶಾ ಫೌಂಡೇಶನ್ ನ್ಯಾಯಾಲಯದ ಮೆಟ್ಟಿಲೇರಿದೆ. ಈಶಾ ಫೌಂಡೇಶನ್ ಈ ನಡೆಯನ್ನ ಖಂಡಿಸಿ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಬರ್ತಾ ಇದಾರ, ಅವ್ರ ಮೇನ್ ರೋಡ್ ಇಂದ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಬರ್ತಾ ಇದಾರ. ಅವ್ರು ಬರ್ತಾ ಇರೋದು ಸರ್ಕಾರಿ ಲ್ಯಾಂಡ್ ಅಲ್ವಾ, ನಾವು ಬಿಡ್ಲಿ, ಹೋಗೋಣ, ನಾವೇನ್ ತೊಂದರೆ ಮಾಡೋದಿಲ್ಲ, ನಾವು ಯಾರಿಗೂ ತೊಂದರೆ ಮಾಡೋದಿಲ್ಲ. ಪ್ರತಿಭಟನೆ ಮುಖಾಂತರ ಅವರಿಗೆ ಒಂದು ಎಚ್ಚರಿಕೆ, ಶಾಂತ ರೀತಿಯಲ್ಲಿ. ಇನ್ನು ಒಂದು ಕಡೆ ಈಶಾ ಫೌಂಡೇಶನ್ ವಿರುದ್ಧ ಸರ್ಕಾರಿ ಜಮೀನುಗಳನ್ನ ಒತ್ತುವರಿ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದ್ರೆ, ಮತ್ತೊಂದೆಡೆ ಈ ಈಶಾ ಫೌಂಡೇಶನ್ ನಿಂದ ಸ್ಥಳೀಯರಿಗೆ ಸಾಕಷ್ಟು ತೊಂದರೆಗಳು ಆಗ್ತಾ ಇವೆಯಂತೆ. ಈಶಾ ಫೌಂಡೇಶನ್ಗೆ ಹಗಲು ರಾತ್ರಿ ಅನ್ನದೇ ಪ್ರತಿನಿತ್ಯ ಸಾವಿರಾರು ವಾಹನಗಳು ಬರ್ತಿರೋದ್ರಿಂದ ಇಡೀ ಊರಿಗೆ ಊರೇ ಧೂಳು ತುಂಬಿಕೊಳ್ಳುತ್ತಿದೆಯಂತೆ. ಜೊತೆಗೆ ಹೆಚ್ಚಿನ ವಾಹನಗಳ ಓಡಾಟದಿಂದಾಗಿ ಅಪಘಾತ ಪ್ರಕರಣಗಳು ಕೂಡ ಹೆಚ್ಚಾಗುತ್ತಿವೆಯಂತೆ. ಮತ್ತೊಂದು ಕಡೆ ಸಂಜೆ 7:15 ಸುಮಾರಿಗೆ ಶುರುವಾಗುವ ಲೇಸರ್ ಶೋ ನೋಡೋದಕ್ಕೆ ಏಕಕಾಲದಲ್ಲಿ ಸಾವಿರಾರು ವಾಹನಗಳು ಬರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಿದ್ದು ಈ ಭಾಗದ ಜನರು ಓಡಾಡೋದೇ ಕಷ್ಟವಾಗಿದೆಯಂತೆ. ತಮ್ಮ ಹೊಲ ತೋಟಗಳಿಗೆ ಹೋಗೋದಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆಯಂತೆ. ಎಮರ್ಜೆನ್ಸಿ ಸಂದರ್ಭಗಳಲ್ಲಿಯೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆಯಂತೆ. ಇವರು ಈಶಾ ಫೌಂಡೇಶನ್ ಅವರು ಒಂದು ದೊಡ್ಡ ದಂಧೆ ಸ್ಟಾರ್ಟ್ ಮಾಡಿ ಟೋಲ್ ಕಲೆಕ್ಷನ್ ಮಾಡಿ ಬರೋ ಹೋಗೋ ಜನಗಳಲ್ಲಿ ಟೋಲ್ ಕಲೆಕ್ಷನ್ ಮಾಡಿ ಅವರೊಂದು ದೊಡ್ಡ ಬಿಸ್ನೆಸ್ ಆಗಿ ದಂಧೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಇದರ ವಿರುದ್ಧ ಇವತ್ತು ನಾವೆಲ್ಲ ಸೇರಿ ಸುಮಾರು 1000ಕ್ಕೂ ಹೆಚ್ಚು ಜನ ಪ್ರತಿಭಟನೆ ಮೂಲಕ ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿದ್ದೀರಿ. ಇದು ಮುಂದಿನ ದಿನಗಳಲ್ಲಿ ಇದನ್ನೇನಾದರೂ ಕಡಿವಾಣ ಆಗಲಿಲ್ಲ ಅಂದರೆ ನಾವು ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತೆ. ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜಮೀನುಗಳು 174 ಅವಲಗುರ್ಕಿ ಸರ್ವೆ ನಂಬರ್ 80 ಎಕರೆ ಗೋಕಾಡು ಅಂತ ಹೇಳ್ಬಿಟ್ಟು ಇದರಲ್ಲಿ ತಹಸೀಲ್ದಾರ್ ಸಾಹೇಬರು 28/3/2025 ನೋಟಿಸ್ ಕೊಟ್ಟಿದ್ದಾರೆ. ನೀವು ಅಕ್ರಮವಾಗಿ ಯಾವುದೇ ಒಂದು ಯಾರ ಹತ್ರ ಪರ್ಮಿಷನ್ ತಗೊಂಡೆ ಏನೋ ಒಂದು ದಾಖಲೆ ಇಲ್ಲದೆ ನೀವು ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿದರೆ ಕೂಡಲೇ ಇದನ್ನ ಸಂಬಂಧಪಟ್ಟ ದಾಖಲೆಗಳು 7 ದಿನ ಒಳಗಡೆ ಸಲ್ಲಿಸಬೇಕು. ಇಲ್ಲ ಅಂದರೆ ನಾವೇ ಸ್ವತಃ ಬಂದು ಈ ತೆರವು ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತೀರಿ, ಇದಕ್ಕೆ ತಗಲೋ ವೆಚ್ಚ ಎಲ್ಲ ನೀವೇ ಭರಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಕೊಡ್ತಾರೆ. 29 ಫೈಲ್ ಮಾಡಿ 30ನೇ ತಾರೀಕೆ ಇವರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಬರ್ತಾರೆ. ಇವರು ಯಾವ ರೀತಿ ಅಂದರೆ ಇವರು ಅಕ್ರಮವಾಗಿ ದುಡ್ಡು ಮಾಡಿರ್ತಕ್ಕಂಥ ದುಡ್ಡನ್ನ ತಗೊಂಡೋಗ್ಬಿಟ್ಟು 1 ಅವರ್ಗೆ 20 ಲಕ್ಷ ತಗೊಳೋವಂಥ ಲಾಯರ್ಗೆ ಬುಕ್ ಮಾಡಿಕೊಂಡು ಇವರು ಈ ಥರ ಕೋರ್ಟ್ಗೆ ಸಣ್ಣ ಪುಟ್ಟವ್ರು ಯಾರು ಕೋರ್ಟ್ಗೆ ಹೋದರೆ ರೈತರು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಹಾಕ್ಸೋದು, ಅವ್ರಿಗೆ ತೊಂದರೆ ಕೊಡೋದು, ಇವ್ರದ್ದು ಈ ಥರ ದಂಧೆ ಶುರುವಾಗ್ಬಿಟ್ಟಿದೆ. ಇದನ್ನ ಕಡಿವಾಣ ಹಾಕಬೇಕು. ಇದು ನಮ್ಮ ನಿರಂತರ ಹೋರಾಟ. ಇದನ್ನ ಕಡಿವಾಣ ಹಾಕೋವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ. ಇನ್ನು ಈಶಾ ಫೌಂಡೇಶನ್ನವರು ಸರ್ಕಾರಿ ನೋಟಿಸ್ಗಳಿಗೂ ಕೇರ್ ಮಾಡದೆ ಅವುಗಳಿಗೂ ಸ್ಟೇ ತರುವ ಕೆಲಸವನ್ನ ಮಾಡ್ತಿದ್ದಾರಂತೆ. ಜೊತೆಗೆ ಅವರ ವಿರುದ್ಧ ಯಾರಾದರೂ ದೂರನ್ನ ನೀಡಿದ್ರೆ ಅಂತವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತಲೂ ಆರೋಪಿಸುತ್ತಿದ್ದಾರೆ. ಅದೇನೇ ಇಲ್ಲಿ ದೇವರ ಹೆಸರು ಹೇಳಿಕೊಂಡು ಈಶಾ ಫೌಂಡೇಶನ್ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ನಡೆಸುತ್ತಿದೆ. ಇದೀಗ ಸಂಸ್ಥೆಯ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದ್ದು, ಸರ್ಕಾರ ಈ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.